ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇದು ನನ್ನ ವೆಯ್ಟ್ ಲಾಸ್ ಜರ್ನಿಯ ಡೇ 11 ಆಗಿರುತ್ತೆ. ಮತ್ತು ನಾನು 2 ದಿನದಿಂದ ಯಾವುದೇ ರೀತಿಯ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡಿಕೊಡ್ಲಿಲ್ಲ. ನಾನು ಕಾರಣನೂ ಕೂಡ ತಿಳಿಸಿದೆ. ತುಂಬ ಬಿಸಿಲಿರೋದ್ರಿಂದ ನಾನು ಕೂಡ ಚಿಂಟುನ ಟ್ಯೂಷನ್ಗೆ ಮಂಡ್ಯಗೆ ಕರ್ಕೊಂಡೋಗಿ ಕರ್ಕೊಬರ್ತಾರೋದ್ರಿಂದ ಬಸ್ಸಲ್ಲಿ ಬರ್ತಾಯಿದ್ದೀನಿ. ಸಿಕ್ಕಾಪಟ್ಟೆ ರಶ್ಶು ಕೂಡ ಇದೆ ಮತ್ತು ಅದ್ರ ಜೊತೆಗೆ ಬಿಸಿಲಿರೋ ಕಾರಣ ಸೆಕೆನೂ ಕೂಡ ವಿಪರೀತ. ಅದರಿಂದ ಒಂದು 2 ದಿನ ತಲೆನೋವು ಇತ್ತು. ಮತ್ತು ನನಗೂ ಕೂಡ ವೀಡಿಯೋಸ್ ಎಲ್ಲ ಮಾಡಬೇಕು ಅನ್ನೋ ಒಂದು ಮೂಡ್ ಇರಲಿಲ್ಲ. ಒಂದು ಸ್ವಲ್ಪ ನಾನು ಕೂಡ ರೆಸ್ಟ್ ಮಾಡಬೇಕು, ನನಗೊಂದು 2 ದಿನ ರೆಸ್ಟ್ ಬೇಕು ಅಂತ ತುಂಬಾ ಅನ್ನಿಸ್ತಿತ್ತು. ಹಾಗಾಗಿ ಯಾವುದೇ ರೀತಿಯ ವೀಡಿಯೋ ಕ್ಲಿಪ್ಪಿಂಗ್ಸ್ನ ತಗೊಳ್ಳಿಲ್ಲ. ಅದ್ರ ಜೊತೆಗೆ ನಾನು ನಿನ್ನೆ ಒಂದು ವೀಡಿಯೋನು ಕೂಡ ಅಪ್ಲೋಡ್ ಮಾಡಿದ್ದೀನಿ. ಏನಪ್ಪ ಅಂತಂದರೆ ಒಂದು ಡಯಟ್ ಚಾರ್ಟ್ದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ತುಂಬಾ ರೆಸ್ಪಾನ್ಸು ಕೂಡ ಬಂದಿದೆ, ಕಮೆಂಟ್ಸು ಕೂಡ ಮಾಡ್ತಿದ್ದೀರಾ. ಅದ್ರ ಬಗ್ಗೆಯೂ ಕೂಡ ಕ್ಲಾರಿಟಿನ ಕೊಟ್ಟಿದ್ದೀನಿ. ನಾನು ಬೆಳಗ್ಗೆ ಎದ್ದೋದ್ರಿಂದ ನೈಟು ಮಲಗೋವರೆಗೂ ಯಾವ ರೀತಿ ನಮ್ಮ ಒಂದು ಡಯಟ್ನ ಬ್ಯಾಲೆನ್ಸ್ ಮಾಡ್ಕೋಬೇಕು ಅಂತೇಳಿ ಕ್ಲಿಯರಾಗಿ ಅದರಲ್ಲಿ ಮೆನ್ಷನ್ ಮಾಡಿದ್ದೀನಿ. ಏನಕ್ಕಂತಂದರೆ ತುಂಬ ಜನ ನಾನು ಏನೋ ಒಂದು ನನ್ನ ರೊಟೀನ ಸ್ಟಾರ್ಟ್ ಮಾಡ್ಕೊಂಡುತ್ತವಿಂದನೂ ಇಲ್ಲಿವರೆಗೂ ತುಂಬ ಜನ ತುಂಬಾ ಡೌಟ್ಸ್ಗಳನ್ನ ಕೇಳ್ತಾನೇ ಇದ್ದೀರಾ. ಹಾಗಾಗಿ ಡೌಟ್ಸ್ಗಳನ್ನ ಒಂದೊಂದೇ ಕ್ಲಿಯರ್ ಮಾಡೋ ಬದಲು ಈ ರೀತಿ ಎಕ್ಸ್ಪ್ಲೇನ್ ಮಾಡಿ ನೀಟಾಗಿ ಒಂದು ಚಾರ್ಟ್ ರೆಡಿ ಮಾಡಿಕೊಂಡು ನಿಮಗೆ ತಿಳಿಸ್ತು ಅಂದರೆ ಆರಾಮಾಗಿ ಆ ಚಾರ್ಟ್ನ ನೋಡಿಕೊಂಡು ನೀವು ಕೂಡ ವೆಯ್ಟ್ ಲಾಸ್ ಮಾಡ್ಕೋಬೋದು. ಈ ಒಂದು ಚಾರ್ಟ್ನ 1 ವೀಕು ಅಥವಾ ಒಂದು 10 ಡೇಸು ಅಪ್ಲೈ ಮಾಡಿ, ಅದಾದ ನಂತರ ನಾನು ನೆಕ್ಸ್ಟ್ ಬೇರೆ ಚಾರ್ಟ್ನ ನಿಮಗೆ ಪ್ರಿಪೇರ್ ಮಾಡಿಕೊಡ್ತೀನಿ. ನೆಕ್ಸ್ಟ್ ಚೇಂಜ್ ಮಾಡ್ತೀನಿ. ಏನಕ್ಕಪ್ಪ ಅಂತ ಅಂದರೆ ಇವಾಗ ನಮ್ಮ ಒಂದು ಲೈಫ್ ಸ್ಟೈಲು ಸುಮ್ಮನೆ ಹೋಗ್ತಾ ಇರುತ್ತೆ. ಕೆಲವೊಬ್ಬರು ಎಷ್ಟೇ ತಿಂದ್ರೂ ದಪ್ಪ ಆಗಲ್ಲ, ಇನ್ನು ಕೆಲವೊಬ್ಬರು ನೋಡ್ಬೋದು ಚೂರು ತಿಂದ್ರೂ ದಪ್ಪ ಆಗ್ತಾರೆ. ಉದಾಹರಣೆಗೆ ನಾನೇನೆ. ಹಾಗಾಗಿ ಆ ಥರ ಇದ್ದಾಗ ನಾವು ಕೂಡ ವೆಯ್ಟ್ ಲಾಸ್ ಮಾಡಿಕೊಂಡು ಚೆನ್ನಾಗಿ ಕಾಣಿಸ್ಬೇಕು. ಏನಕ್ಕೆ ನಾವು ಒಂದು ಚೂರು ತಿಂದ್ರೂ ದಪ್ಪ ಇರ್ತೀವಿ, ಕೆಲವೊಬ್ಬರು ಅಷ್ಟೊಂದು ತಿಂತಾರೆ, ಅವ್ರು ದಪ್ಪನೇ ಆಗಲ್ಲ. ಅವರ ಹುಟ್ಟುಗುಣನೇ ಆ ರೀತಿ ಇರುತ್ತೆ. ಚೆನ್ನಾಗಿ ತಿಂದ್ರೂ ಕೂಡ ದಪ್ಪ ಆಗಲ್ಲ. ನಾವು ಸ್ವಲ್ಪ ತಿಂದ್ಕೊಂಡಿದ್ರೂ ಕೂಡ ದಪ್ಪ ಆಗಿರ್ತೀವಿ. ಆ ಥರ ಪ್ರಾಬ್ಲಮ್ಸ್ ತುಂಬ ಜನಕ್ಕಿದೆ. ಇನ್ನು ಕೆಲವೊಬ್ಬರಿಗೆ ನಾನು ಹೇಳ್ತಾನೆ ಇದ್ದೀನಿ, ಹೆಲ್ತ್ ಪ್ರಾಬ್ಲಮಿಂದನೂ ಆಗಿರ್ಬೋದು, ಕೆಲವೊಂದು ಮೆಡಿಷನ್ಸ್ ಎಲ್ಲ ತೊಗೊಂಡಿರ್ತಾರೆ. ಆ ಒಂದು ಪ್ರಾಬ್ಲಮಿಂದೆಲ್ಲ ವೆಯ್ಟ್ ಗೇನ್ ಆಗಿರುತ್ತೆ. ಅದನ್ನು ದಿಢೀರಂತ ನಾವು ಕಡಿಮೆ ಮಾಡ್ಕೊಳ್ಳೋದಕ್ಕಾಗಲ್ಲ. ತುಂಬ ವರ್ಷದಿಂದ ದಪ್ಪ ಆಗಿರ್ತಕ್ಕಂಥ ನಮ್ಮ ದೇಹನ ದಿಢೀರಂತ ನಾವು 1 ತಿಂಗಳಿಗೋ 1.5 ತಿಂಗಳಿಗೋ ಆ ಟೈಮಲ್ಲಿ ನಾವು ಕಡಿಮೆ ಮಾಡ್ಕೊಳ್ಳೋಕ್ಕಾಗಲ್ಲ. ಕೆಲವೊಬ್ರು ಹೇಳ್ತಾರೆ ನೋಡಿ, ಮೆನ್ಷನ್ ಮಾಡ್ತಾರೆ, 1 ವಾರಕ್ಕೆ 5 kg ಕಡಿಮೆ ಆಗಿಬಿಡ್ಬೋದು, 1 ತಿಂಗಳಿಗೆ 10 kg ಕಡಿಮೆ ಆಗಿಬಿಡ್ಬೋದು. ಆ ಥರ ಎಲ್ಲ ಮಾಡ್ತು ಅಂದರೆ ಅದು ರಾಂಗ್ ರೂಟ್ ಆಗಿಬಿಡುತ್ತೆ ನಮಗೆ. ಬೇಡವೇ ಬೇಡ. ನಿಧಾನವಾಗಿ ನಮ್ಮ ದೇಹನ ನಾವು ಕರಗಿಸ್ತಾ ಬರಬೇಕು. ನಮಗೂ ಕೂಡ ಎಲ್ಲೂ ಸುಸ್ತು ಆಯಾಸ ಆಗದೇ ಕಂಫರ್ಟಬಲ್ ಆಗಿರಬೇಕು. ನಾವೊಂದು ಜರ್ನಿನ ಸ್ಟಾರ್ಟ್ ಮಾಡ್ಕೋತೀವಿ ಅಂದರೆ ಕಂಫರ್ಟಬಲ್ ಆಗಿರಬೇಕು ಫಸ್ಟಿಗೆ. ಕೆಲವೊಬ್ಬರು ಅಯ್ಯೋ ದಪ್ಪ ಇದ್ದೀನಿ ಬಿಡು, ಹಿಂಗೆ ಇರೋಣ, ಏನಕ್ಕೆ ವೆಯ್ಟ್ ಲಾಸ್ ಮಾಡಬೇಕು, ಅಯ್ಯೋ ಸಿಕ್ಕಾಪಟ್ಟೆ ಕಷ್ಟ ಇರುತ್ತೆ ಆ ಒಂದು ವೆಯ್ಟ್ ಲಾಸ್ ಜರ್ನಿ ಅನ್ನೋದು. ಆ ಥರ ಎಲ್ಲ ಮೈಂಡ್ ಸೆಟ್ಗೆ ಇಟ್ಕೊಂಡು ಯಾರು ಕೂಡ ಒಂದು ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಹೋಗೋದೇ ಇಲ್ಲ. ಮತ್ತು ಫೀಲ್ ಆಗ್ತಾ ಇರುತ್ತೆ ಒಳಗೊಳಗೆ ಬೇರೆಯವ್ರು ನೋಡಿದಾಗ, ಸಣ್ಣ ಇದ್ದಾರೆ ಅವರು, ನಾನು ನೋಡಿದ್ರೆ ಈ ರೀತಿ ಇದ್ದೀನಿ ಅಂತ ನಮಗೆ ಒಂಥರ ಬೇಜಾರಾಗೋದು, ಅಸಹ್ಯ ಆಗೋದು, ಈ ಥರ ಎಲ್ಲ ಆಗುತ್ತೆ. ನನಗೂ ಕೂಡ ಸುಮಾರು ಸಲ ಆಗಿದೆ. ನಾನು ಕೂಡ ಬೇರೆಯವ್ರನ್ನ ಅಬ್ಸರ್ವ್ ಮಾಡಿದಾಗ ನಾನೇನಕ್ಕೆ ಈ ರೀತಿ ಇಲ್ಲ ಅಂತ ನಾನು ಅನ್ಕೋತೀನಿ. ಅಂದರೆ ಆ ಒಂದು ಸೌಂದರ್ಯ ದೃಷ್ಟಿಯಿಂದನಾರ ಆಗಿರ್ಬೋದು, ಇಲ್ಲಾಂದರೆ ಹೆಲ್ತ್ ದೃಷ್ಟಿಯಿಂದನಾರ ಆಗಿರ್ಬೋದು, ನಾವು ಪರ್ಫೆಕ್ಟಾಗಿ ಫಿಟ್ಟಾಗಿತ್ತು ಅಂದರೆ ನಮಗೂ ಏನೋ ಒಂಥರ ಖುಷಿ ಆಗುತ್ತೆ. ಮತ್ತು ನಾವು ಬೇರೆಯವ್ರಿಗೆ ನಮ್ಮನ್ನು ನಾವು ಕಂಪೇರ್ ಮಾಡ್ಕೊಳ್ಳೋದಕ್ಕೆ ಹೋಗಲ್ಲ. ಇನ್ನು ಕಂಪೇರ್ ಮಾಡ್ಕೊಳ್ಳೋದು ಅನ್ನೋದಕ್ಕಿಂತ ನಾವು ಆರೋಗ್ಯವಾಗಿತ್ತು ಅಂದರೆ ನಮ್ಮ ಲೈಫ್ ಸ್ಟೈಲು ಕೂಡ ಚೆನ್ನಾಗಿರುತ್ತೆ. ನಾವು ಕೂಡ ಹೆಲ್ದಿಯಾಗಿ ನಮ್ಮ ಒಂದು ಲೈಫ್ನ ಲೀಡ್ ಮಾಡ್ಬೋದು ಅನ್ನೋ ಕಾರಣಕ್ಕೋಸ್ಕರ ಆ ಒಂದು ವೆಯ್ಟ್ ಲಾಸ್ ಮಾಡ್ಕೊಳ್ಳಬೇಕು ಅಂತ ನಾನು ತುಂಬಾ ಪ್ರಯತ್ನ ಮಾಡ್ತಾಯಿದ್ದೀನಿ. ಹಾಗಾಗಿ ಲಾಸ್ಟ್ ಟೈಮು ಕೂಡ ಒಂದು ಒಳ್ಳೆ ರಿಸಲ್ಟ್ ಸಿಕ್ತು. ಅದೇ ಒಂದನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಈ ಟೈಮಲ್ಲೂ ಕೂಡ ಅದೇ ಒಂದು ಡಯಟ್ ಪ್ಲಾನಿಂಗ್ನ ಅಪ್ಲೈ ಮಾಡಿಕೊಂಡೇ ವೆಯ್ಟ್ ಲಾಸ್ ಮಾಡ್ಕೋತಾ ಇರೋದು. ಬಟ್ ಮುಂಚೆ ಬೇಗನೆ ಫಾಸ್ಟಾಗಿ ಮಾಡಬೇಕು, ವೆಯ್ಟ್ ಲಾಸ್ ಮಾಡಬೇಕು ಅಂದ್ಬಿಟ್ಟು ಚೆನ್ನಾಗಿ ಎಕ್ಸಸೈಸ್ ಮಾಡೋದು, ಚೆನ್ನಾಗಿ ವಾಕ್ ಮಾಡೋದು, ಮತ್ತು ಫುಡ್ ಕಂಟ್ರೋಲು ಎಷ್ಟೆಷ್ಟು ಹೇಳಿದ್ದೀರಿ ಅಷ್ಟಷ್ಟನ್ನೇ ತೊಗೊಂಡು ತಿನ್ನೋದು, ಈ ಥರದ್ದೆಲ್ಲ ಮಾಡ್ಕೋತಿದ್ದೆ. ಬಟ್ ಇವಾಗ ಹಂಗಿಲ್ಲ. ಕೆಲವೊಂದು ಸಲ ನನಗೆ ಎಕ್ಸಸೈಸ್ ಮಾಡಬೇಕು ಅಂತ ಅನಿಸುತ್ತೆ, ನನ್ನ ಬಾಡಿ ಸ್ಪಂದಿಸುತ್ತೆ ನನಗೆ.
ಕೆಲವೊಂದು ಸಲ ಆಗಲ್ಲ, ಸುಸ್ತಾಗುತ್ತೆ. ಇವಾಗ 5 ವರ್ಷ 6 ವರ್ಷದ ಹಿಂದೆ ಯಾವ ರೀತಿ ಇರ್ತೀವಿ ನಾವು, ಅದೇ ರೀತಿ ಈ ಒಂದು 5 ವರ್ಷ 6 ವರ್ಷ ಬಿಟ್ಟು ಅದೇ ರೀತಿ ನಮಗೆ ಹೆಲ್ತ್ ಇರಲ್ಲ. ಏಜ್ ಆಗ್ತಾ ಆಗ್ತಾ ಸ್ವಲ್ಪ ನಮಗೆ ಒಂಥರ ಸುಸ್ತು ಆಯಾಸ ಅನ್ನೋದು ಜಾಸ್ತಿ ಆಗ್ತಾನೆ ಇರುತ್ತೆ. ಹಾಗಾಗಿ ನಿಧಾನವಾಗಿ ಮಾಡ್ಕೊಳ್ಳೋಣ ನನ್ನ ಒಂದು ವೆಯ್ಟ್ ಲಾಸ್ನ ಅಂದ್ಕೊಂಡು ಆರಾಮಾಗಿ ಸ್ಟಾರ್ಟ್ ಮಾಡಿಕೊಂಡು ಇವಾಗ ಆಲ್ಮೋಸ್ಟ್ 9 kgವರೆಗೂ ಲಾಸ್ ಮಾಡ್ಕೊಂಡಿದ್ದೀನಿ. ಹಿಂದೆ ಮುಂದೆ ಆಗುತ್ತೆ, ಒಂದು ಹಾಫ್ kg ಹಿಂದೆ ಮುಂದೆ ಆಗುತ್ತೆ. ಕೆಲವೊಂದು ದಿನ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಂತ ಅಂದಾಗ ಏನಾದರೂ ಮನೆ ಊಟ ಮಾಡಿಕೊಂಡೆ ವೆಯ್ಟ್ ಲಾಸ್ ಮಾಡ್ಕೋತಾ ಇರೋದು. ಬಟ್ ಏನಾದರೂ ಎಕ್ಸ್ಟ್ರಾ ತಿಂದಾಗ ಅರ್ಧ kg ಹಿಂದೆ ಮುಂದೆ ಇಂಬ್ಯಾಲೆನ್ಸ್ ಆಗುತ್ತೆ. ಬಟ್ ಅದಕ್ಕೆಲ್ಲ ಚಿಂತೆ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನಿಧಾನವಾಗಿ ಜರ್ನಿನ ಸ್ಟಾರ್ಟ್ ಮಾಡಿಕೊಂಡು ವೆಯ್ಟ್ ಲಾಸ್ನ ಮಾಡ್ಕೊಳ್ಳಿ. ತೀರಾ ಒಂಥರ ಏನು ಹೇಳ್ತೀವಲ್ಲ, ಫಾಸ್ಟಾಗಿ ಮಾಡ್ಕೊಬಿಡ್ಬೇಕು ಅಂತ ಹೋದರೆ ಮತ್ತೆ ವೆಯ್ಟ್ ಗೇನ್ ಆಗುತ್ತೆ. ನಂದು ಕೂಡ ಲಾಸ್ಟು ಅದೇ ರೀತಿ ಪ್ರಾಬ್ಲಮ್ ಆಗಿದ್ದು, ಅದನ್ನು ಕೂಡ ನಾನು ಶೇರ್ ಮಾಡಿದ್ದೀನಿ, ನಿಮ್ಮ ಜೊತೆ ಹೇಳ್ಕೊಂಡಿದ್ದೀನಿ. ತುಂಬಾ ಒಂದು ವೆಯ್ಟ್ ಲಾಸ್ ಬಗ್ಗೆ ತುಂಬಾ ಮಾತಾಡಿದ್ದೀನಿ. ಹಾಗಾಗಿ ಫಾಸ್ಟಿಂಗ್ ಆಗಿರ್ಬೋದು, ವಾಟರ್ ಫಾಸ್ಟಿಂಗ್ ಆಗಿರ್ಬೋದು, ನೋ ಶುಗರ್ ಚಾಲೆಂಜ್ ಆಗಿರ್ಬೋದು, ಈ ಥರದ್ದೆಲ್ಲ ಸುಮಾರಷ್ಟು ಮಾಡಿಕೊಂಡು ಆರಾಮಾಗಿ ವೆಯ್ಟ್ ಲಾಸ್ನ ಮಾಡ್ಕೋಬೋದು. ಬಟ್ ಯಾರಾದರೂ ಬಿಗಿನರ್ಸ್ ಆಗಿದ್ದರೆ, ಇನ್ನು ಟೈಮಿಂಗ್ಸ್ ಎಲ್ಲ ಪ್ರಾಬ್ಲಮ್ ಇತ್ತು ಅನ್ನೋರು, ಫುಡ್ ಏನೇನು ತೊಗೋಬೇಕು ಅನ್ನೋದು ಪ್ರಾಬ್ಲಮ್ ಇತ್ತು ಅನ್ನೋರು ಆರಾಮಾಗಿ ನೆನ್ನೆ ಒಂದು ಡಯಟ್ ಚಾರ್ಟ್ ಇದೆಯಲ್ಲ ಅದನ್ನು ನೋಡಿಕೊಂಡು ಬ್ಯಾಲೆನ್ಸ್ ಮಾಡ್ಕೋಬೋದು. ಅದರಲ್ಲಿ ನಾನು ಆಪ್ಷನ್ಸ್ ಕೊಟ್ಟಿದ್ದೀನಿ. ಒಂದೇ ರೀತಿ ಫುಡ್ ಏನಿರಲ್ಲ. ಬೆಳಗ್ಗೆ ತಿಂಡಿಗೂ ಕೂಡ 2 ರೀತಿ ಇರುತ್ತೆ, ಮಧ್ಯಾಹ್ನದ ಊಟಕ್ಕೂ ಕೂಡ 2 ರೀತಿ ಇರುತ್ತೆ. ಅದರಲ್ಲಿ ಯಾವುದಾದ್ರೂ ಸರಿ ಮಾಡ್ಕೋಬೋದು. ಇನ್ನು ಸಂಜೆಗೂ ಕೂಡ ಮಧ್ಯಾಹ್ನ ಏನು ಅಡುಗೆ ಮಾಡ್ಕೊಂಡಿರ್ತೀವಿ ಅದನ್ನೇ ಸ್ವಲ್ಪ ಎಕ್ಸ್ಟ್ರಾ ಮಾಡ್ಕೊಬಿಡ್ತು ಅಂದರೆ ಸಂಜೆಗೂ ಆಗುತ್ತೆ. ಹಂಗಾಗಿ 3 ಹೊತ್ತೂ ಅಡುಗೆ ಮಾಡೋದಕ್ಕೆ ಬೇಜಾರು. ಡಯಟಲ್ಲಿ ಇರ್ತೀವಿ, ತುಂಬಾ ಸುಸ್ತಾಗುತ್ತೆ. ಅಯ್ಯೋ ಯಾರು ಬೇಯಿಸ್ಕೊಂಡು ತಿನ್ನೋರು, ಇರೋದನ್ನೇ ತಿನ್ಕೊಬಿಡೋಣ ಸಾಕು ಅಂತ ಅನಿಸ್ತಾ ಇರುತ್ತೆ. ಮತ್ತು ಸೋಂಬೇರಿತನ ಇರುತ್ತೆ ನಮ್ಮಲ್ಲಿ. ಅಯ್ಯೋ ಸುಸ್ತಾಗ್ತಿದೆ ಬಿಡು ಹೊತ್ತಿಗೆ ಅಂತ ನನಗೂ ಸುಮಾರಷ್ಟು ಸಲ ಹಂಗೆ ಆಗಿದೆ. ಅದಕ್ಕೆ ನಾನೇನು ಮಾಡಿದೆ ಅಂತಂದರೆ ಬೆಳಿಗ್ಗೆ ತಿಂಡಿ ಸಪ್ರೇಟಾಗಿ ಮಾಡ್ಕೋತೀನಿ. ಅದಾದಮೇಲೆ ಮಧ್ಯಾಹ್ನಕ್ಕೆ ಮನೆಯವ್ರಿಗೆ ಎಲ್ರಿಗೂ ಸೇರಿಸೇ ಮಾಡಿರ್ತೀನಿ. ಈಗ ತರಕಾರಿ ಸಾಂಬಾರು, ತರಕಾರಿ ಪಲ್ಯನೋ ಗೊಜ್ಜೋ ಇಲ್ಲ ಕಾಳಿಂದೋ ಸೊಪ್ಪಿಂದೋ ಏನಾದರೂ ಮಾಡಿರ್ತೀವಿ. ಅದಕ್ಕೇ ನನಗೆ ಚಪಾತಿ ಹಾಕ್ಕೊಳ್ಳೋದು, ಮನೆಯವ್ರಿಗೆ ಅನ್ನ ಮುದ್ದೆ ಮಾಡಿಕೊಡೋದು ಆ ರೀತಿ. ಇನ್ನು ನೈಟು ಸಾಂಬಾರು ಏನಾದರೂ ಮಾಡ್ತು, ಇಲ್ಲ ದಾಲು ಗ್ರೇವಿ ಏನಾರು ಮಾಡ್ತು ಅಂದರೆ ಸಂಜೆಗೂ ಕೂಡ ಸೇರಿಸಿ ಮಾಡಿರ್ತೀವಿ. ಅದಕ್ಕೇ ಚಪಾತಿ ತಿನ್ನೋದು. ಇಲ್ಲಾಂದರೆ ಒಂದು ಟೈಮು ಅನ್ನ ಬಿಟ್ಟಿರೋಕ್ಕೆ ಆಗಲ್ಲ ಅಂತನೋರು ಅನ್ನ ತಿಂದ್ಕೊಂಡು ಬ್ಯಾಲೆನ್ಸ್ ಮಾಡೋದು. ಈ ರೀತಿ ಸಿಂಪಲ್ ಟ್ರಿಕ್ನ ಯೂಸ್ ಮಾಡಿಕೊಂಡು ಡಯಟ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಏನು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಹಾಗಾಗಿ ಸುಮಾರಷ್ಟು ಜನಕ್ಕೆ ಕನ್ಫ್ಯೂಸ್ ಇರುತ್ತೆ ಮತ್ತು ಡೌಟ್ಸು ಕೂಡ ಇರುತ್ತೆ. ಈ ಥರ ಫುಡ್ ತೊಗೊಂಡ್ರೆ ವೆಯ್ಟ್ ಕಡಿಮೆ ಆಗುತ್ತಾ, ನಾವು ನಾರ್ಮಲಾಗಿ ಇದೇ ರೀತಿ ಅಲ್ವ ಫುಡ್ನ ತೊಗೋತಾ ಇರೋದು, ಡೈಲಿ ಮನೇಲಿ ಅಡುಗೆ ಮಾಡ್ಕೊಂಡು ಇದೇ ಊಟನೇ ಅಲ್ವ ಮಾಡ್ತಾ ಇರೋದು ಅಂತ ಚಾರ್ಟಲ್ಲಿರೋದನ್ನು ನೀವು ನೋಡಿ ಅನ್ಕೋಬೋದು. ಬಟ್ ಅದರಲ್ಲಿ ನೀವು ಗ್ರೀನ್ ಟೀ ಕುಡಿತಿದ್ರಾ, ಜೀರಾ ವಾಟರ್ ಕುಡಿತಿದ್ರಾ, ಡೆಟಾಕ್ಸ್ ವಾಟರ್ನ ಕುಡಿತಿದ್ರಾ, ಮತ್ತು ಸೋಂಪನ್ನ ತಿಂತಿದ್ರಾ, ಊಟ ಆದಮೇಲೆ ಸೋಂಪು ತಿಂತಿದ್ರಾ ಯಾವಾಗಲಾದರೂ ನೀವು? ಎಲ್ಲರೂ ಹೊರಗಡೆ ನಾನ್ ವೆಜ್ ಊಟಕ್ಕೆ ಅಂದರೆ ನಾನ್ ವೆಜ್ ಹೋಟೆಲ್ಗೆ ಹೋದರೆ ಅಲ್ಲಿ ಮಾತ್ರ ನೀವು ಸೋಂಪು ಕಾಳನ್ನು ಬಾಯಿಗೆ ಹಾಕ್ಕೊಂಡು ಹೊರಗಡೆ ಬರೋದು. ಅದು ಬಿಟ್ಟರೆ ಸೋಂಪನ್ನು ಡೈಲಿ ಎಲ್ಲಿ ತಿಂತೀರಾ, ಮತ್ತು ಚಿಯಾ ವಾಟರ್ ಎಲ್ಲಿ ಕುಡಿತೀರಾ, ಈ ಥರದ್ದೆಲ್ಲ ಆ್ಯಡ್ ಮಾಡ್ಕೋತೀರಾ. ಮತ್ತು ಹಣ್ಣನ್ನು ಯಾವಾಗ ತಿಂತೀರಾ ನೀವು? ಹಣ್ಣನ್ನು ತಿನ್ನೋದೇ ಇಲ್ಲ. ಮಗುಗಾಗಲಿ ಬೇರೆಯವ್ರಿಗಾಗಲಿ ಇಲ್ಲ ನನ್ನ ಹಸ್ಬೆಂಡ್ಗಾಗಲಿ ಮಕ್ಕಳು ತಿನ್ನಲಿ ಆ ಥರ ಒಂದು ಸ್ಯಾಕ್ರಿಫೈಸ್ ಮಾಡ್ತೀವಿ ಹೊರತು ನಾವೆಲ್ಲಿ ತಿಂತೀವಿ. ಹಾಗಾಗಿ ಎಲ್ಲ ಒಂದು ಬ್ಯಾಲೆನ್ಸ್ಡ್ ಫುಡ್ಡನ್ನ ಟೈಮಿಂಗ್ಸ್ ಪ್ರಕಾರ ಹಂಚಿದ್ದೀನಿ ಅಷ್ಟೇ. ಒಂದು ಟೈಮಿಂಗ್ಸ್ ಪ್ರಕಾರ ಬ್ಯಾಲೆನ್ಸ್ ಮಾಡಿಕೊಂಡು ಒಂದೇ ಸಲ ತಿನ್ನೋದಲ್ಲ, ಹಶ್ವಾದಂಗೆ ಅಂದರೆ ಆ ಟೈಮಲ್ಲಿ ಹಶ್ವ ಆಗುತ್ತೆ. ಹಾಗಾಗಿ ಆ ಟೈಮ್ನ ಫಿಕ್ಸ್ ಮಾಡಿಕೊಂಡು ಆ ಟೈಮ್ಗೆ ಬ್ಯಾಲೆನ್ಸ್ ಆಗೋ ರೀತಿ ಮೇಂಟೈನ್ ಮಾಡಲಿ ಅಂತೇಳಿನೇ ಆ ಒಂದು ಚಾರ್ಟ್ನ ಬರೆದಿರೋದು. ಇನ್ನು ನಾನು ಕೂಡ ಇವತ್ತು ಜಸ್ಟ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. 2 ಡೇಸ್ ಗ್ಯಾಪ್ ಆಯ್ತಲ್ವ, ಹಾಗಾಗಿ ಜಸ್ಟ್ ಸ್ಟಾರ್ಟ್ ಮಾಡಿಕೊಂಡು ಇನ್ಮೇಲಿಂದ ಡೈಲಿ ರೊಟೀನ ಕಂಟಿನ್ಯೂ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಸಲ ಎಕ್ಸಸೈಸ್ ಎಲ್ಲ ಮಾಡೋಕ್ಕೆ ಹೋಗ್ತೀನಿ, ಬಟ್ ಆಗ್ತಿಲ್ಲ, ನನಗೆ ಸುಸ್ತಾಗ್ತಿದೆ, ತುಂಬಾ ಸೆಕೆ ಇದೆ. ಹಾಗಾಗಿ ಎಲ್ಲಿ ತೀರಾ ಆಯಾಸ ಆಗುತ್ತೆ ಅಂತೇಳಿ ನಾನೇ ಸ್ಕಿಪ್ ಮಾಡ್ತಾಯಿದ್ದೀನಿ. ಅದು ಬಿಟ್ಟು ಫುಡ್ ಕಂಟ್ರೋಲ್ ಎಲ್ಲ ಮತ್ತು ಡೆಟಾಕ್ಸ್ ವಾಟರು ಮಾಮೂಲಿ ನಾನೇನು ಡೈಲಿ ಮಾಡ್ಕೋತೀನಿ ಮತ್ತು ಚಾರ್ಟಲ್ಲಿ ಏನು ತಿಳಿಸಿದ್ದೀನಿ ಅದರಂತೆ ಮಾಡ್ಕೋತಾ ಇದ್ದೀನಿ. ಇನ್ನು ಈ ಒಂದು ಚಾರ್ಟ್ನ ನೋಡಿಕೊಂಡು ವೆಯ್ಟ್ ಲಾಸ್ ಮಾಡ್ಕೊಳ್ಳಿ. ಅದಾದ ನಂತರ ನಿಮಗೆ ಯೂಸ್ ಆಯಿತು ಅಂದರೆ ಕಮೆಂಟ್ ಮುಖಾಂತರ ಪ್ಲೀಸ್ ದಯವಿಟ್ಟು ತಿಳಿಸಿ. 1 ವೀಕ್ ಬಿಟ್ಟೇ ತಿಳಿಸಿ ನನಗೆ. ನಿಮ್ಗೆ ಏನಾದರೂ ವೆಯ್ಟಲ್ಲಿ ವೇರಿಯೇಷನ್ ಬಂತು ಅಂದರೆ ದಯವಿಟ್ಟು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ, ನನಗೂ ಕೂಡ ಖುಷಿಯಾಗತ್ತೆ. ಅದಾದ ನಂತರ ನಾನು ಇನ್ನೊಂದು ಚಾರ್ಟ್ನ ನಿಮಗೆ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಅಂತೇಳಿ ಕಮೆಂಟ್ ಮುಖಾಂತರ ತಿಳಿಸಿ. ನೀವು ಬರೆದಂಥ ಚಾರ್ಟ್ನ ನೋಡಿಕೊಂಡು ನಾವು ಕೂಡ ವೆಯ್ಟ್ ಲಾಸ್ ಮಾಡ್ಕೊಂಡ್ವಿ, ನಮಗೂ ಕೂಡ ಒಂದು ರಿಸಲ್ಟ್ ಸಿಕ್ಕಿದೆ, ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಅಂತೇಳಿ ತಿಳಿಸ್ತು ಅಂದರೆ ಆರಾಮಾಗಿ ನೆಕ್ಸ್ಟ್ ಚಾರ್ಟ್ ಬರೆಯೋದಕ್ಕೆ ಹೆಲ್ಪ್ ಆಗುತ್ತೆ.
ಮತ್ತು ಫ್ರೆಂಡ್ಸ್, ಇನ್ನೂ ಯಾರೆಲ್ಲ ಸ್ಟಾರ್ಟ್ ಮಾಡ್ಕೊಂಡಿಲ್ಲ ಅಂಥವ್ರು ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡ್ಕೊಳ್ಳಿ. ನಾನು ಮಾಡಿದಂಥ ತಪ್ಪನ್ನು ನೀವು ಮಾಡೋದಕ್ಕೆ ಹೋಗಬೇಡಿ. ಬಾಡಿ ಶೇಮಿಂಗ್ ಮಾಡ್ತಾರಾ, ಬಿಡು ಮಾಡಿದ್ರು ಮಾಡಲಿ ಅಂತಲೇ ಅಂದ್ಕೊಂಡಿದ್ದೆ. ಅದು ಯಾವಾಗ ತೀರಾ ಅತಿರೇಕಕ್ಕೆ ಹೋಯಿತು, ಆ ಟೈಮಲ್ಲಿ ನನಗೆ ತುಂಬಾ ಹರ್ಟ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಆವಾಗ ಬ್ಲಾಸ್ಟ್ ಆಗಿದ್ದು. ಇಲ್ಲಿವರೆಗೂ ನಿಂತಿಲ್ಲ. ನನಗೆ ವೆಯ್ಟ್ ಗೇನ್ ಆದಾಗ ನಾನು ಯಾವ ರೀತಿ ಬ್ಯಾಲೆನ್ಸ್ ಮಾಡಿಕೊಂಡು ಕಡಿಮೆ ಮಾಡ್ಕೋಬೇಕು ಅನ್ನೋದು ಟ್ರಿಕ್ಕು ಕೂಡ ಗೊತ್ತು. ನೀವು ಸ್ಟಾರ್ಟ್ ಮಾಡ್ತು ಅಂದರೆ ನಿಮಗೂ ಕೂಡ ಆ ಟ್ರಿಕ್ ಆಟೋಮೆಟಿಕ್ಕಾಗಿ ಬರುತ್ತೆ. ಎಲ್ಲೂ ಚೀಟ್ ಮೀಲ್ ಮಾಡದೆ ನಾವು ಇರೋದಕ್ಕೆ ಆಗಲ್ಲ. ಆ ರೀತಿ ಚೀಟ್ ಮೀಲ್ ಮಾಡಿಕೊಂಡಾಗ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ಕೋಬೇಕು ಅನ್ನೋ ಟ್ರಿಕ್ಕನ್ನು ನೀವು ಕಲಿಬೇಕು ಅಂದರೆ, ಫಸ್ಟಿಗೆ ನೀವು ಏನು ವೆಯ್ಟ್ ಇದ್ದೀರಾ ಆ ವೆಯ್ಟನ್ನು ರೆಡ್ಯೂಸ್ ಮಾಡ್ಕೊತ ಬಂತು ಅಂದರೆ ಈ ಒಂದು ಟ್ರಿಕ್ಕನ್ನು ಕೂಡ ಕಲಿತೀರ ಮತ್ತು ವೆಯ್ಟ್ ಲಾಸು ಕೂಡ ಆಗ್ತೀರಾ. ಹಾಗಾಗಿ ವೆಯ್ಟ್ ಲಾಸ್ ಮಾಡ್ಕೊಳ್ಳಿ. ನೀವು ಕೂಡ ಫಿಟ್ ಆ್ಯಂಡ್ ಫೈನಾಗಿ ಕಾಣಿಸ್ಬೇಕು. ಬಾಡಿ ಶೇಮಿಂಗ್ ಮಾಡೋರ ಮುಂದೆ ನೀವು ಏನು ಅನ್ನೋದನ್ನು ಪ್ರೂವ್ ಮಾಡ್ಕೋಬೇಕು. ನನಗೂ ಕೂಡ ಅದು ತುಂಬಾ ಇತ್ತು, ತುಂಬ ಹಠ ಇತ್ತು. ಅದಕ್ಕಾಗಿ ನಾನು ಜರ್ನಿನ ಸ್ಟಾರ್ಟ್ ಮಾಡಿಕೊಂಡು ಈವರೆಗೂ ನಾನು ನಿಲ್ಸೋಕ್ಕೆ ಹೋಗಿಲ್ಲ. ಹಾಗಾಗಿ ನೀವು ಕೂಡ ಸ್ಟಾರ್ಟ್ ಮಾಡಿಕೊಂಡು ವೆಯ್ಟ್ ಲಾಸ್ನ ಮಾಡ್ಕೊಳ್ಳಿ. ಕೊನೆವರೆಗೂ ವಿಡಿಯೋನ ನೋಡಿದ್ದಕ್ಕಾಗಿ ಥ್ಯಾಂಕ್ಸ್ ಫ್ರೆಂಡ್ಸ್.